ಏನಣ್ಣ? Can I just make a point? I'm a resident of. ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಹೇಳಿ, ಅವರು ಕೇಳ್ಕೊಳ್ಳಿ. I'm a resident of Prestige Wellington Park. ಓಕೆ. And one of my relatives, they want to buy a flat over there, but the registration is not possible. So I want to ask the Honorable Minister to make a solution to this. Better to go and meet Chief Minister. He is now announced. He will transfer A khata to B khata to A khata to A khata. He publicized in all media. He has given rebate also. First he announced 5% to actually pay. That actually he has given 2%. He reduced it to. You please go and ask him. ಈಗ ಈ HMT ಯಾವಾಗ ಕೊಟ್ರಲ್ಲ ಡಾಕ್ಯುಮೆಂಟ್ ಎಲ್ಲ ಇದೆ ಅಂತ ಹೇಳಿದ್ರೆ ಮತ್ತೆ ಹೊರಗಡೆ ಅವ್ರು ಮಾಡ್ಕೊಂಡಾಗ HMT ಅವ್ರು ಏನ್ ಮಾಡ್ತಿದ್ರು, ಕೇಸ್ ಹಾಕಿ HMT ಆಗಿನ HMT ನಲ್ಲಿ ಇದ್ದಂತ ವ್ಯಕ್ತಿಗಳು ಸಹ ಇವರ ಜೊತೆನಲ್ಲಿ ಕಂಬೈಂಡ್ ಆಗಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಅಧಿಕಾರಿಗಳಲ್ವಾ ಅವರೆಲ್ಲ? ಸೆಂಟ್ರಲ್ ಗೌರ್ಮೆಂಟ್ ಅಧಿಕಾರಿಗಳಿದ್ರು ಕೆಲವು ವಿಷಯಗಳು ಅಲ್ಲಿಗೆ ಮರೆಮಾಚಿ ಮಾಡ್ಕೊಂಡಿದ್ದಾರೆ. ಇದರ ಬಗ್ಗೆ ಒಂದು ದೊಡ್ಡ ಎನ್ಕ್ವೈರಿನೇ ಆಗಬೇಕು. ನಾನು ಈ ಹಿನ್ನೆಲೆಯಲ್ಲೇ ಕೇಂದ್ರದಲ್ಲಿ ಸಂಬಂಧಪಟ್ಟಂತ ಕೆಲವು ಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಯಾವೊಂದು PSU ಯೂನಿಟ್ಗಳಲ್ಲಿ ಸಾವಿರಾರು ಎಕರೆ ಭೂಮಿ ಇದೆ, ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಬಟ್ ಆಸ್ತಿಗಳಿದೆಯಲ್ಲ, ಆಸ್ತಿಗಳನ್ನು ಉಳಿಸ್ತಕ್ಕಂಥದ್ರ ಕಡೆ ಗಮನ ಕೊಟ್ಟಿಲ್ಲ. ಈಗ ಏನೋ ಹಣಕಾಸು ಇಲಾಖೆ ಸಚಿವರು ನಿರ್ಮಲಾ ಸೀತಾರಾಮನ್ ಅವರು ಒಂದು ಮಾನಿಟೈಸೇಷನ್ಗೆ ಅಂತ ಹೇಳಿ ಲ್ಯಾಂಡ್ ಬ್ಯಾಂಕ್ ಏನಿದೆ PSU ಯೂನಿಟ್ಗಳಲ್ಲಿ ಅಂತ ಹೇಳಿ ಸ್ಟಡಿ ಮಾಡಬೇಕು ಅಂತೇಳಿ ಒಂದು ಕಮಿಟಿನೂ ಮಾಡಿದ್ದಾರೆ ಅಂತಕ್ಕಂಥದ್ದು ನನಗಿರ್ತಕ್ಕಂಥ ಮಾಹಿತಿ. ಇವತ್ತು ಇಲ್ಲ, ಇದು ನೋಡೋಣ, ತನಿಖೆಗೆ ಒಳಪಡಿಸಬೇಕಾಗ್ತದೆ. ಹಿಂದೆ ಯಾರಿದ್ರು, ಯಾರ್ಯಾರು ಇದಕ್ಕೆ ಪಾಲ್ದಾರಿದ್ದಾರೆ, ಆಕ್ಷನ್ ತಗೋಬೇಕಾದಂಥದ್ದು ಸರ್ಕಾರದ ಕರ್ತವ್ಯ. ನಾನು ಇಲ್ಲ ಅಂತ ಹೇಳಲ್ಲ. ಸರ್, ಯಾವುದೇ ಗೌರ್ಮೆಂಟ್ ಸಂಸ್ಥೆಗೆ ಕೊಟ್ಟಾಗ ಕಂಡೀಷನ್ಸ್ ಹಾಕಿರುತ್ತೆ, ಇಂಥ ಉದ್ದೇಶಕ್ಕೆ ಬಳಸಬೇಕು ಅಂತ. ಇಲ್ಲ ಅಂತ ಹೇಳಿದ್ರೆ ಅದನ್ನು ವಾಪಸ್ ತಗೋತೀವಿ ಅಂತ ಸಾಮಾನ್ಯ ಕಂಡೀಷನ್ ಎಲ್ಲ CSI ಕೊಟ್ಟಾಗ್ಲೂ ಎಲ್ಲರಲ್ಲೂ ಇರುತ್ತೆ. ಅವ್ರು ಹೇಳ್ತಾ ಇರೋದು ಅದನ್ನೇ, ಅಂದ್ರೆ ಇದು ಕೊಟ್ಟಿರುವಂತದ್ದು ತಪ್ಪು. ಈ ಉದ್ದೇಶಕ್ಕೆ ಕೈಗಾರಿಕೆ ಮಾಡೋದಿಕ್ಕೆ. ಅದಕ್ಕೆ ನಾನು ಅವರಿಗೆ ಕೈ ಜೋಡಿಸಿ ಮನವಿ ಮಾಡ್ತೀನಿ. ಈಶ್ವರ್ ಖಂಡ್ರೆ ಅವರಿಗೆ, ನಿಮ್ಮ ಮುಖ್ಯಮಂತ್ರಿಗಳು ಬಹುಶಃ ಬಹಳ ಬದಲಾವಣೆ ಆಗಿದ್ದಾರೆ. ಈಗ ಬಹಳ ಬದಲಾವಣೆ ಇದೆ ಅವರಲ್ಲಿ. ರಾಜ್ಯ ಕಟ್ಟಬೇಕು ಅಂತ ಹೇಳಿ ನಿಮ್ಮ ಮುಖ್ಯಮಂತ್ರಿಗಳಿಗೆ ಒಪ್ಪಿಸಿ, ಇಲ್ಲಿ ಏನೇನಾಗಿದೆ ಅಕ್ರಮ, ಯಾವ ಆಧಾರದ ಮೇಲೆ ಸೇಲ್ ಮಾಡಿದ್ರು, ಯಾಕೆ ಕೊಟ್ಟಿದ್ದಾರೆ, ಅದನ್ನೆಲ್ಲ ತನಿಖೆ ಮಾಡಿ ಅದನ್ನೆಲ್ಲ ವಾಪಸ್ ಪಡಿಸ್ಕೊಳ್ಳಕ್ಕೆ ಹೇಳಿ. ಆಮೇಲೆ ಅರಣ್ಯದ್ದು ನೋಡೋಣ. ನಿಮ್ಮ ಅಂಡರಲ್ಲಿ ಬರುತ್ತಲ್ಲ ಸರ್, ನೀವು ತನಿಖೆ ಮಾಡಬೇಕು. ಇಲ್ಲ, ನಮ್ಮ ಅಂಡರ್ನಲ್ಲಿ ಬಂದ್ರು ಕೆಲವು ರಾಜ್ಯ ಸರ್ಕಾರದ ವ್ಯಾಪ್ತಿಯೊಳಗೆ ಇರ್ತದೆ, ಅವ್ರದ್ದು ಪಾಲಿದೆ. ಹಲವಾರು ಕಡೆ ಈಗ ಉದಾಹರಣೆಗೆ ಕೇರಳದಲ್ಲಿ ನಮ್ಮದು 300 ಎಕರೆ ಲ್ಯಾಂಡ್ ಇದೆ. ಅದರಲ್ಲಿ ರಾಜ್ಯ ಸರ್ಕಾರ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ನಮ್ಗೆ ಇಷ್ಟು ಲ್ಯಾಂಡ್ ಬಿಟ್ಕೊಡಿ ಅಂತ ಹೇಳಿ. ಹರಿಯಾಣ ಪಿಂಜೋರದಲ್ಲಿ ಮೊದಲು 600 ಎಕರೆ ಇತ್ತು, 300 ಎಕರೆ ಹರಿಯಾಣದ ಅರ್ಬನ್ ಡೆವಲಪ್ಮೆಂಟ್ ಅವ್ರು ತಗೊಂಡವ್ರೆ, ಅವ್ರ ಡೆವಲಪ್ಮೆಂಟ್ಗೆ ಅಂತ ಹೇಳಿ. ಈ ಥರ ಹಲವಾರು ಕಡೆ ಈ ರೀತಿ ನಡೆದಿದೆ. ಸರ್ಕಾರದಿಂದ ಸರ್ಕಾರಕ್ಕೆ ಮಾಡ್ಕೊಳ್ಳೋದು ಬೇರೆ ಬೇರೆ ಇಲಾಖೆಗಳಲ್ಲಿ ಇಂಟರ್ನಲ್ಲಿ, ಅದು ಕಾನೂನುಬದ್ಧವಾಗಿ ಮಾಡ್ಕೊಂಡಿರ್ತಾರೆ, ಕ್ಲಿಯರೆನ್ಸ್ ತಗೊಂಡಿರ್ತಾರೆ ಕ್ಯಾಬಿನೆಟ್ನಲ್ಲಿ. ಇಲ್ಲಿ ಪ್ರೈವೇಟ್ನರಿಗೆ ಕೊಟ್ಟಿದ್ದೀಯಲ್ಲ, ಡೆಲ್ಲಿವರೆಗೂ ಅದು ರೆಕಾರ್ಡ್ ಹೋಗಿದೆಯಾ, ಅದಕ್ಕೆ ಪರೀಕ್ಷೆ ಮಾಡಬೇಕು. ಅಲ್ಲ ಸರ್, ಈಗ HMT ಇಂದ ನೀವು ಹೇಳ್ತಿದ್ದೀರಾ ನಿಮ್ಮ ಅಧಿಕಾರಿಗಳು ಶಾಮೀಲಾಗಿ ಮಾಡಿದ್ದಾರೆ ಅಂತ. ನಿಮ್ದೇ ಜಾಗ, ನಮ್ಮ ಹಳೆ ಅಧಿಕಾರಿ ಈಗಿನವರಲ್ಲ ಸರ್. ಈಗ ಅಲ್ಲಿ ಏನೋ ಕಟ್ಕೊಂಡ್ಬಿಟ್ಟಿದ್ದಾರೆ, ಅದನ್ನ ನೀವು ನಿಮ್ಮ ಇಲಾಖೆಗೆ ವಾಪಸ್ ತರಕ್ ನೀವೇನ್ ಮಾಡ್ತೀರಾ ಅಂತ. ಈಗ ನನಗೆ ಬಂದಿರತಕ್ಕಂಥದ್ದು, ಈಗ ಈಶ್ವರ್ ಖಂಡ್ರೆ ಅವರು ಓಪನ್ ಆಗಿ 175 ಎಕರೆ ಮಾರಾಟ ಅಂತ ಹೇಳಿದ್ದಾರೆ. ಈಗ ನಮ್ಮ ಲ್ಯಾಂಡ್ ಅದು ಅಂತ ಹೇಳ್ತಾರೆ. ಈಗ ಅವ್ರ ಲ್ಯಾಂಡ್ ಇದ್ರೆ ಅವ್ರದ್ದೇ ಜವಾಬ್ದಾರಿ ಅಲ್ವಾ, ಅವ್ರ ಹತ್ರ ಎಲ್ಲ ರೆಕಾರ್ಡ್ಸ್ ಇದ್ರೆ. ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಲ್ಯಾಂಡ್ ಆಗಿದ್ರದು ಮೊದಲು ಅದನ್ನು ಬಿಡಿಸ್ರಪ್ಪ. 175 ಎಕರೆ ಕೊಟ್ಟಿದ್ದೀರಲ್ಲ, ಅದು ಏನೇನಾಗಿದೆ ತೆಗಿರಿ ಅದೆಲ್ಲ. ಸರ್, ನೀವು ಇವತ್ತೊಂದು ಇಲ್ಲೊಂದು ರೌಂಡ್ ಸಾಕಿದ್ರಿ, HMT ಆಗ್ತಿಲ್ಲ ಅಂತ ತೋರಿಸಿದ್ರಿ, ಮಾಧ್ಯಮಗಳಿಗೆ ತೋರಿಸಿದ್ರಿ, ಆ ಮೂಲಕ ಸರ್ಕಾರಕ್ಕೂ ತೋರಿಸಿದ್ರಿ. ಇದರಿಂದ ಸರ್ಕಾರಕ್ಕೆ ಎಷ್ಟು ಕಂಡು ಗೊತ್ತಿಲ್ಲ. ನೀವು ಸೆಂಟ್ರಲ್ ಇದರ ಬಗ್ಗೆ ನೀವು ಹೇಳದಂತ ಬರೋದು ನಂಗೆ ಅರ್ಥ ಆಯ್ತು. ಇಲ್ಲ ಹೇಳಿ ನೀವು ಕೇಂದ್ರ ಸಚಿವರಾಗಿದ್ದೀರಿ, ನೀವು ಅಲ್ಲಿಂದ ಒಂದು ಟೀಮ್ ಮಾಡಿ
ಸರ್ವೆ ಮಾಡಿ ಅದೊಂದು ರಿಪೋರ್ಟ್ನ ಯಾಕೆ ನೀವು ತಗೊಳ್ಬಾರ್ದು? ಎಲ್ಲೆಲ್ಲಿ ಒತ್ತುವರಿ ಆಗಿದೆ? ಒಂದು ನಿಮಿಷ, ಒತ್ತುವರಿ ಅನ್ನೋದಲ್ಲ, ಈಗಾಗಲೇ ಅವರ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಟ್ಬಿಟ್ಟಿದಾರಲ್ಲ, ಅದರಲ್ಲಿ ನಾನು ಅದಕ್ಕೋಸ್ಕರ ನಮ್ಮ ಅಧಿಕಾರಿಗಳಿಗೆ ಈಗಿನ ಇರ್ತಕ್ಕಂಥ ಅಧಿಕಾರಿಗಳಿಗೆ ಹೇಳ್ತೇನೆ, ಸಂಪೂರ್ಣವಾಗಿ ಆ 175 ಎಕರೆ ವಿಲೇವಾರಿಗಳು ಯಾರ್ಯಾರಿಗಾಗಿದೆ, ಅದು ಯಾವ ರೀತಿ ಮಾಡಿದ್ದಾರೆ, ಅದು ಎಲ್ಲದರ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ನನಗೆ ಸಬ್ಮಿಟ್ ಮಾಡಲಿಕ್ಕೆ ಹೇಳ್ತೀನಿ. ಒಂದು ದೆಹಲಿಗೆ ಹೋದ್ಮೇಲೆ ಇದ್ರ ಬಗ್ಗೆ ಈಗೇನು ನಾನು ಸುತ್ತಿದ್ದೇನೆ ಇದು ನೋಡಿದೆ, ನನಗೂ ನೀವು ಕಣ್ತಿರೋದಷ್ಟೇ ನನಗೂ ಕಣ್ತರಿಸಿದ್ದಾರೆ. ನಾನು ಮೊದಲು ಇಲ್ಲಿ ಬೆಂಗಳೂರು ನಗರದ ನಿವಾಸಿ ಆದರೂ ಇಷ್ಟೆಲ್ಲ ನಾನು HMT ಈ ಥರ ಇದೆಯಾ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇವತ್ತು ನಿಮ್ಮ ಜೊತೆ ನಾನು ನೋಡಿದ್ದೀನಿ. ಇದು ನೋಡಿದ ಮೇಲೆ ನೀವು ಹೇಳಿದಂಥ ರೀತಿಯಲ್ಲಿ ನನ್ನ ಜವಾಬ್ದಾರಿ ಇದು ಓನ್ಲಿ ಪಬ್ಲಿಸಿಟಿ ಮಾಡೋದ್ರೆ ಆಗೋದಿಲ್ಲ, ಪಬ್ಲಿಸಿಟಿಗಲ್ಲ. ಇವತ್ತು ಏನೇನಾಗಿದೆ ಹಿಂದಿನ ಸರ್ಕಾರಗಳಲ್ಲಿ ಯಾವ ರೀತಿ ಇದನ್ನು ವಿಲೇವಾರಿ ಮಾಡಿದ್ರು ಅದರ ಎಲ್ಲ ಪೇಪರ್ಗಳನ್ನ ತೆಗೆಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀನಿ, ಇದನ್ನು ತೆಗೆದುಕೊಂಡು ನಮ್ಮ ಇಲಾಖೆಯಲ್ಲಿ ಫಸ್ಟು ಇದರ ಬಗ್ಗೆ ಏನು ತೀರ್ಮಾನಗಳು ಮಾಡಬೇಕಾಗಿದೆ ನಾವು ಕ್ಯಾಬಿನೆಟಿಗೆ ತೆಗೆದುಕೊಂಡು ಹೋಗೋದಕ್ಕೆ ಕೇಂದ್ರ ಸರ್ಕಾರದಲ್ಲಿ, ಅದಕ್ಕೆ ಏನೇನೋ ನಾನು ಸಿದ್ಧತೆ ಮಾಡಬೇಕು, ಆ ಡಾಕ್ಯುಮೆಂಟ್ನ ಏನು ಕಲೆಕ್ಟ್ ಮಾಡಬೇಕು ಅದೆಲ್ಲವನ್ನು ಮಾಡ್ತಕ್ಕಂಥದ್ದಕ್ಕೆ ನಿರ್ಧಾರ ಮಾಡಿದ್ದೀನಿ. ಇನ್ನೊಂದು ಹೇಳ್ತೀನಿ, ಇವತ್ತು ಕಾರ್ಪೊರೇಷನ್ಗೆ ನಿರಂತರವಾಗಿ ಟ್ಯಾಕ್ಸ್ ಕಟ್ಕೊಂಡು ಬಂದಿದ್ದಾರೆ ಎಂಟೈರ್ ಏರಿಯಾ. ಈಗ ನಾನು ಮುಖ್ಯಮಂತ್ರಿ ಆದಮೇಲೂ 23 ಕೋಟಿ ಪೆಂಡಿಂಗ್ ಇತ್ತು, ಕಾರ್ಪೊರೇಷನಿಂದ ನೋಟಿಸ್ ಕೊಟ್ಟಿದ್ರು. 23 ಕೋಟಿ ದುಡ್ಡು ಕಟ್ಟಿಸ್ತೆ ನೋಟಿಸ್ ಕೊಟ್ಟು ಇಲ್ಲಿ ಹಲವಾರು ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋಕ್ಕೂ ಹೊರಟಿದ್ರು. ನಿರಂತರವಾಗಿ ಟ್ಯಾಕ್ಸ್ ಕಟ್ಕೊಂಡು ಬಂದಿದ್ದಾರೆ. ಈ ಕಾರ್ಖಾನೆದು ಏನು ಕಟ್ಟಬೇಕು ನಮ್ಮ ಬೆಂಗಳೂರು ಕಾರ್ಪೊರೇಷನ್ಗೆ, ಅದು ಎಲ್ಲ ನಿರಂತರವಾಗಿ ಡಾಕ್ಯುಮೆಂಟು ಇಟ್ಕೊಂಡಿದ್ದಾರೆ, ಟ್ಯಾಕ್ಸ್ ಕಟ್ಟಿದ್ದಾರೆ. ಈಗ ಇವ್ರು ನಮ್ಮ ಅರಣ್ಯ ಇಲಾಖೆ ಭೂಮಿ ಅಂದರೆ ಅರ್ಥ ಇದೆಯಾ? ಅದರಿಂದ ಅವರು ಮೊದಲು ಅವ್ರ ಮುಖ್ಯಮಂತ್ರಿಗಳಿಗೆ ಹೇಳಿ ಇದು ಯಾವ ರೀತಿ ಇಲ್ಲಿಗಲ್ ವೇನಲ್ಲಿ ಆಗಿದೆ, ಯಾವ ರೀತಿ ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ, ಈಗ ಡಿಫೆನ್ಸ್ಗೋ ಇಸ್ರೋಗೋ ಇಲ್ಲ ನಿಮ್ಮ ಗೇಲ್ ಅಥಾರಿಟಿ ಆಫ್ ಇಂಡಿಯಾಗೋ ಯಾವ್ದು ಕೊಟ್ಕೊಂಡಿದ್ದಾರೆ ಅವೆಲ್ಲ ಒಂದು ಭಾಗ, ಅದು ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ತೀರ್ಮಾನ ಆಗಿರ್ತದೆ. ಇದೆಲ್ಲ ಹೇಗಾಯಿತು, ಇವೆಲ್ಲ ಪ್ರೈವೇಟ್ ಇದಕ್ಕೆ ಕೊಟ್ಟಿರೋದು, ಅದು ಡಾಕ್ಯುಮೆಂಟ್ ತೆಗೆಸಿ ಪ್ರಾಮಾಣಿಕವಾಗಿ ನಾನು ಈ ವಿಷಯದಲ್ಲಿ ಲೀಗಲಿ ಏನು ತೀರ್ಮಾನಕ್ಕೆ ಬರಬೇಕು ಮಾಡ್ತೀನಿ.